ಬಳ್ಳಾರಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಬರದಿಂದ ನಡೆದಿದೆ. ಆದರೆ ಈ ಕೆಲಸದಲ್ಲಿ ಬಿಎಲ್ಒಗಳು ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತ ಕ್ರಮ ತಪ್ಪಿದ್ದಲ್ಲ ಅಂತ ಮಾಜಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಗರದ 10ನೇ ವಾರ್ಡ್ ಅಲ್ಲಿ ಪರಿಶೀಲನೆ ನಡೆಸಿದ ಅವರು ಚುನಾವಣಾ ಆಯೋಗದ ರೂಲ್ಸ್ ಪ್ರಕಾರ ಪ್ರತಿ ಮನೆಗೂ 3 ಬಾರಿ ಬಿಎಲ್ಒ ಭೇಟಿ ನೀಡಲೇಬೇಕು. ಮತದಾರರಿಂದಲೇ ನೇರವಾಗಿ ಅರ್ಜಿ ಪಡೆಯಬೇಕು. ಆಫೀಸ್ನಲ್ಲಿ ಕೂತು ಯಾರ್ಯಾರದ್ದೋ ಮಾಹಿತಿ ತರುವ ಅಕ್ರಮಕ್ಕೆ ಬ್ರೇಕ್ ಹಾಕಲೇಬೇಕು. ಇಲ್ಲವಾದರೆ ಆಯೋಗಕ್ಕೆ ದೂರು ನೀಡಲಾಗುವುದು ಎಂದು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ನಕಲಿ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿ ನಿಖರವಾದ ಪಟ್ಟಿ ಸಿದ್ಧಪಡಿಸುವುದೇ ನಮ್ಮ ಗುರಿ ಅಂತ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ನನ್ನ VLA2ಗಳು ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ VLA2ಗಳು ಸಕ್ರಿಯವಾಗಿ ಪ್ರತಿದಿನ ನನಗೆ ಒಂದು ಫೋಟೋಗಳು 1000 ಮೇಲೆ ಬರ್ತವೆ. 1000ಕ್ಕಿಂತ ಜಾಸ್ತಿ ಬರ್ತಾಯಿದೆ ಫೋಟೋಗಳು. ಅಂದರೆ ಪ್ರತಿಯೊಬ್ಬರು ಕೂಡ ಮನೆಗೆ ಹೋಗಿ ಆ ಫಾರ್ಮ್ ಕೊಟ್ಟು ಅವರಿಗೆಲ್ಲ ಹೇಳಿ ಬರ್ತಾಯಿದ್ದಾರೆ. ಹಾಗಾಗಿ ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ವೋಟರ್ ಲಿಸ್ಟು ನನಗೇನು ಪರ್ಫೆಕ್ಟಾಗಿ ಬರಬೇಕು. ಎಷ್ಟು ವೋಟ್ಗಳಿದ್ದಾವೆ ಅಷ್ಟೇ ವೋಟ್ಗಳು ಬರಬೇಕು. ಡೂಪ್ಲಿಕೇಟ್ ವೋಟ್ಗಳು ಬರಬಾರ್ದು, ಡೆತ್ ವೋಟ್ಗಳು ಬರಬಾರ್ದು, ಟ್ರಾನ್ಸ್ಫರ್ ಆಗಿದ್ದ ವೋಟ್ಗಳು ಬರಬಾರ್ದು ಅಂಥೇಳಿ ಅವ್ರಿಗೆಲ್ಲ ಹೇಳಿ ನೀಟಾಗಿ ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ತಿಲಕ್ಕು ನಮ್ಮ ಎಲ್ಲ ಆತ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟ ರಮಣ ನಮ್ಮ ಮೌತ್ಕರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಎಲ್ಲರ ಜೊತೆಗೆ ಇನ್ಸ್ಟ್ರಕ್ಷನ್ ಕೊಟ್ಕೊಂತ ಡೆವಲಪ್ಮೆಂಟ್ ಮಾಡ್ಕೊತ ಇದು ಪರ್ಫೆಕ್ಟಾಗಿ ಆಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ಸರ್, ಕೆಲವೊಂದು ಕಡೆ ಈ SIR ನೆಪದಲ್ಲಿ ಖಾಸಗಿ ಸಾರ್ವಜನಿಕರ ಖಾಸಗಿ ಡೇಟಾವನ್ನು ಖಾಸಗಿ ವ್ಯಕ್ತಿಗಳ ಸೇರ್ತಾ ಇದ್ದಾರೆ. ಅಂದರೆ ವೈಯಕ್ತಿಕ ಡೇಟಾ ಖಾಸಗಿ ವ್ಯಕ್ತಿಗಳ ಮೂಲಕ ಅವರು ಇದು ಮಾಡ್ಕೊತಾ ಇದ್ದಾರೆ BLOಗಳು. ಯಾಕಂದರೆ ಕೆಲವೊಂದು ಕಡೆ BLOಗಳು ಅಲ್ಲಿ ಮನೆಗೆ ಹೋಗ್ತಾ ಇಲ್ಲ ಸರ್. ಅವ್ರು ಎಲ್ಲಿರ್ತಾರೆ ಅಲ್ಲೇ ಕರ್ಸ್ಕೊತಾರೆ. ಯಾವುದೋ ವ್ಯಕ್ತಿ ಪ್ರಭಾವ ವ್ಯಕ್ತಿಯನ್ನು ಅವ್ರನ್ನ ಹಿಡ್ಕೊಂಡು ಗ್ರಾಮಾಂತರ ಕ್ಷೇತ್ರದಲ್ಲಿ ಆಗಿರ್ಬೋದು, ನಗರಾದ್ಯಂತ ಆಗಿರ್ಬೋದು ಸರ್, ಎಲ್ಲಿರ್ತಾರಲ್ಲೇ. ಈಗ ಎಕ್ಸಾಂಪಲ್ ಸರ್, ಇವರು ನಮ್ಮ ರಾಣಿ ತೋಟ ಒಳಗೆ ವೀರೇಶಣ್ಣ ಪರಿಚಯ. ಈ ವೀರೇಶಣ್ಣ ಎಲ್ಲ ಡೇಟಾ ತೊಗೊಂಬಂದು ವೀರೇಶಣ್ಣ ಕೊಡೋದು, ಅವ್ರ ಕೈಗೆ ಮುಟ್ಟುವಂಥ ಕೆಲಸ ಆಗ್ತಾಯಿದೆ ಸರ್. ಇದು ಆಗಬಾರ್ದಂತ. ಇಲ್ಲ ಎಲೆಕ್ಷನ್ ಕಮಿಷನ್ ಪ್ರಕಾರ ಒಬ್ಬ BLO ಕಂಪಲ್ಸರಿಯಾಗಿ ಜೂನ್ 30ರಿಂದ ಜುಲೈ 29ರವರೆಗೆ ಕಂಪಲ್ಸರಿ ಒಂದು ಮನೆಗೆ 3 ಸಾರಿ ವಿಸಿಟ್ ಮಾಡಬೇಕು. ಒಂದು ಸಾರಿ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು, ಒಂದು ಸಾರಿ ಫಿಲಪ್ ಮಾಡಿದಾರಾ ಇಲ್ಲ ಅಂತ ನೋಡಬೇಕು, 3ನೇ ಸಾರಿ ತೊಗೊಂಡು ಬರಬೇಕು ಫಾರ್ಮ್. ಅವ್ರ ಕೈಯಿಂದನೇ ತರಬೇಕು. ಬೇರೆ ಯಾರೋ ಹೋಗಿ ಕೊಡ್ತಾರೆ, ಒಂದೇ ಕಡೆ ಕುಂದಿಸ್ಕೊಂಡು ತೊಗೊತಾರೆ ಅಂತಂದರೆ ಅದು ಎಲೆಕ್ಷನ್ ಕಮಿಷನ್ ವಿರುದ್ಧ ಆಗುತ್ತೆ. ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿ ಟೋಟ್ಲಿ ಇದು ಮಾಡ್ಬೋದು ನಾವು.